ಎಲ್ಲರಿಗೂ ನಮಸ್ಕಾರಗಳು. ಜಿಕೆ ಪ್ರಕಾಶ್ ವಿಜಯಂ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಡೆದಂತಹ 2/8/2026 ನಡೆದಂತಹ HK ಅಂಡ್ ನಾನ್ HK ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಒಳಗ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಈಗಾಗಲೇ ನೀವೆಲ್ಲ ಎಕ್ಸಾಮ್ ಬರೆದಿರಿ, ಚೆನ್ನಾಗಿ ಆಗೈತೆ ಅಂತ ಅನ್ಕೋತೀವ್ರಿ ನಾವು. ಹಾಗಾದರೆ ಯಾರ್ಯಾರು ಎಷ್ಟು ಸ್ಕೋರ್ ಮಾಡಿದಿರಿ ಅಂತಕ್ಕಂಥದ್ದನ್ನ ನಮ್ಮ ಈ ಒಂದು ಜಿಕೆ ಪ್ರಕಾಶ್ ವಿಜನ್ ಸ್ಟಡಿ ಸರ್ಕಲ್ಗೆ ಏನಪ್ಪಾ ಅಂದ್ರೆ ವಿಸಿಟ್ ಮಾಡಿ ಯೂಟ್ಯೂಬ್ ಚಾನಲ್ ರೀ. ಅಲ್ಲಿ ಹೋಗಿ ಸಬ್ಸ್ಕ್ರೈಬರ್ ಆಗ್ರಿ, ಫಾಲೋ ಆಗ್ರಿ, ಅಥವಾ ಏನಪ್ಪಾ ಅಂದ್ರೆ ಕಾಮೆಂಟ್ ಮಾಡಿ, ಅಥವಾ ಏನಪ್ಪಾ ಅಂದ್ರೆ ಶೇರ್ ಮಾಡ್ರಿ. ಯಾಕಂದ್ರೆ ಇವತ್ತು ಹೇಳತ್ತೇನ್ರಿ ನಾನು, ಯಾಕಂತಂದ್ರೆ ಕೇವಲ 15ರಿಂದ 20 ದಿನ 21 ದಿನ ಆಯ್ತ್ರಿ ಇವತ್ತಿಗೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅದರಲ್ಲಿ ಏನಪ್ಪಾ ಅಂದ್ರೆ 6ರಿಂದ 7 ವಿಡಿಯೋ ಎಷ್ಟು ಹಾಕಿದಲ್ರಿ. ನಾವು ಹಳೆ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ನಾವು ಹಳೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿದ್ದೀವ್ರಿ. ಪ್ರೀವಿಯಸ್ ಯಾವ ರೀತಿ ಕೇಳ್ತಾರೆ, ಈಗ ಪ್ರೆಸೆಂಟ್ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಅನಾಲಿಸಿಸ್ ಮಾಡಿದ್ದೀವ್ರಿ. ಅದ್ರಾಗ ಏನಪ್ಪಾ ಅಂದ್ರ ಸುಮಾರು 7 ಅಥವಾ 8 ವಿಡಿಯೋದೊಳಗೆ ಏನಪ್ಪಾ ಅಂದ್ರ 4ರಿಂದ ಏನಪ್ಪಾ ಅಂದ್ರೆ 5 ಅಥವಾ 3ರಿಂದ 4 ಆ ಕ್ಲಾಸ್ದೊಳಗೆ ಏನಪ್ಪಾ ಅಂದ್ರೆ ಬಂದಂತ PC ಅದ ಟಾಪಿಕ್ ಮೇಲೆ ನೋಡ್ರಿ. ಇಲ್ಲಿ ನೋಡ್ರಿ, ಶಿಖರಗಳ ಬಗ್ಗೆ ಕೇಳ್ಯಾರಿ, ಅದೇ ರೀತಿ ಬಂದರುಗಳ ಬಗ್ಗೆ ಕೇಳ್ಯಾರಿ, ಕಣಿವೆಗಳವ್ರಿ, ಫಾಲಘಾಟ್ ನೋಡ್ರಿ. ಹಿಂಗ ನಮ್ಮ ಏನಪ್ಪಾ ಅಂದ್ರೆ ಅದಕ್ಕೆ ನೋಡ್ರಿ ವಿಸಿಟ್ ಮಾಡ್ರಿ. ಜಿಕೆ ಪ್ರಕಾಶ್ ವಿಜಯಂ ಕೇವಲ 5, 6, 7, 8 ಅಷ್ಟೇ ವಿಡಿಯೋ ಅದ್ರಾಗ ಅದಾವ್ರಿ, ಕ್ಲಾಸ್ ಅದಾವ್ರಿ. ಅದ್ರೊಳಗನ ಈ ರೀತಿಯಾಗಿ ಪ್ರಶ್ನೆಗಳು ಬಂದಾವ ನೋಡ್ರಿ ಎಷ್ಟು ಯೂಸ್ ಆಗ್ತದಲ್ರಿ ಇದ. ಅದಕ್ಕೆ ನಿಮ್ಗೆ ಹೇಳಿದ್ರಿ ನಾವು ಏನ್ರಿ ಅಂದ್ರೆ 6th ಇಂದ 12ಕ್ಕೆ ಗೌರ್ಮೆಂಟ್ ಎಡಿಷನ್ ಬುಕ್ ಓದ್ರಿ. ರೆಫರಿಗೆ ಏನಪ್ಪಾ ಅಂದ್ರೆ ಆಥರ್ಗಳ ಬುಕ್ ಫೇಮಸ್ ಇರ್ತಾರಲ್ಲ, ಅವ್ರ ಆಥರ್ಸ್ಗಳ ಬುಕ್ ತಗೋರಿ. ಕರೆಂಟ್ ಅಫೇರ್ಸ್ ನೋಡ್ರಿ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನೋಡ್ರಿ. ಅದನ್ನ ಮಾಡಿಲ್ರಿ ನಾವು. ಬಟ್ ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಜಿಕೆ ಕ್ಲಾಸ್ದೊಳಗೆ ಏನೋ ಹೆಮ್ಮೆ ಅನ್ಸಕತ್. ಯಾಕಪ್ಪ ಅಂತಂದ್ರೆ 3ರಿಂದ 4 ಪ್ರಶ್ನೆ ಬರೀ ಕೇವಲ 20 ದಿನಗಳು ಮಾತ್ರ ನಾವು ಮೊದಲು ಅಪ್ಲೈ ಮಾಡ್ತಿದ್ರಿ, ಈಗ ಆನ್ಲೈನ್ ಮಾಡಾಕತ್ತೀವ್ರಿ. ಪ್ರಶ್ನೆಗಳು ಬಂದಾವ ಅಂತಂದ್ರೆ ನೀವು ವಿಚಾರ ಮಾಡ್ಬೇಕು. ಅದಕ್ಕೆ ನಾವು ಕ್ರೆಸು ಹೇಳ್ತಾರೋ ಕರೆ ಹೇಳ್ತಾರ ಅಂತಕ್ಕಂಥದ್ದನ್ನ ನೀವೇನ್ ಮಾಡ್ರಿಪ್ಪ ಅಂದ್ರ ಜಿಕೆ ಪ್ರಕಾಶ್ ವಿಜಯಂ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಸಿಟ್ ಮಾಡ್ರಿ. ಹಂಗ ಇನ್ನೊಂದ್ ಅದರಿ, ಯಾವ್ದ್ರಿ ಇನ್ಸ್ಟಾಗ್ರಾಮ್ದೊಳಗ್ರಿ ಶಾರ್ಟ್ ವಿಡಿಯೋ ಮಾಡ್ತೀರಿ, ಅದ್ರಾಗ ಜಾಸ್ತಿ ಅದ ನೋಡ್ರಿ. ಯಾವ್ದ್ರಿ ಅದು ಸೇಮ್ ಹಿಂಗರಿ GK PV ಕ್ಲಾಸಸ್ ಅಂತದ ನೋಡ್ರಿ. GK PV ಕ್ಲಾಸಸ್ ಅಂತದರಿ. ಅಲ್ಲಿ ಹೋಗಿ ಬೇಕಾದ್ರೆ ಫಾಲೋ ಮಾಡ್ಕೋರಿ. ಫಾಲೋ ಮಾಡಿ ಆಗಿರ್ತಕ್ಕಂಥ ವಿಡಿಯೋಗಳು ನೋಡ್ರಿ. ಅವಾಗ ನಿಮಗೆ ಗೊತ್ತಾಕೈತಿ, ಹೌದ್ರಿ 4-5 ಕ್ವಶನ್ ಬಂದದ್ದು ಅಂತೇಳಿ. ಯಾಕಂದ್ರೆ ನಾವು ಇವರೆಲ್ಲ ನೋಡ್ತೀವಿ ನೋಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ವಿತಿನ್ ಏನ್ರಿ 15ರಿಂದ 21 ದಿನದೊಳಗ್ರಿ. ಅದಕ್ಕೆ ನಿಮ್ ಸಹಕಾರ ಭಾಳ ಅದರಿ. ಇವತ್ತು ಹೇಳಕತ್ತೇನ್ರಿ ಎಲ್ಲರಿಗೂ ಏನಪ್ಪಾ ಅಂದ್ರ ಇನ್ನು ನೆಕ್ಸ್ಟ್ ತರಗತಿ ಒಳಗ VAO ರೀ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅದಲ್ರಿ. ಅದಕ್ಕೆ ಯಾವ ಪ್ರಶ್ನೆ ಕೇಳಿದಾರ, ಮುಂದೆ ಯಾವ ರೀತಿ ಕೇಳ್ತಾರ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೋಡೋಣ್ರಿ. ಯಾಕಂದ್ರೆ ನೀವೇನಪ್ಪಾ ಅಂದ್ರೆ ನಮ್ದು ಇವತ್ತು ಹೇಳಕತ್ತೇನ್ರಿ, ಎಲ್ಲಾರು ಏನ್ ಮಾಡ್ರಿ ನಮ್ಮ ಚಾನಲ್ಗೆ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲಾರು ನಿಮ್ಮ ಪ್ರೋತ್ಸಾಹ ನಮಗ್ ಏನಪ್ಪಾ ಅಂದ್ರೆ ನಿಮಗೆ ಮಾಹಿತಿ ಕೊಡ್ತೀವಿ. ನಾವು ನಿಮ್ ಪ್ರೋತ್ಸಾಹ ಇರ್ಬೇಕು ನಮಗ್. ಏನಪ್ಪಾ ಅಂತಂದ್ರೆ ಇದು ಅಮೌಂಟಕ್ಕಾಗಿ ಎಲ್ಲ ಉಚಿತ ರೀ, ಫ್ರೀ ಆಗಿ ತರಗತಿಗಳನ್ನ ನೋಡೋಣ್ರಿ. ಡೈಲಿ ಏನಪ್ಪಾ ನಾವು ವರ್ಕ್ ಮಾಡ್ಕೊಂತ ಇಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಉಪಯುಕ್ತವಾಗ್ಲಿ, ಸರ್ಕಾರಿಯಲ್ಲಿ ಏನಪ್ಪಾ ಅಂದ್ರೆ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥದ್ದು ನಮ್ಮ ಆಶೆ ರೀ. ನಮ್ದು ಈ ಕ್ಲಾಸಸ್ ಅದ್ರಿ, ಬಿಡುವಿನ ಮಾಡ್ತೀವ್ರಿ. ಅದಕ್ಕೆ ಇವತ್ತು ಹೇಳಾಕತ್ತೀವ್ರಿ, ನೀವೇನಪ್ಪಾ ದಯವಿಟ್ಟು ಜಿಕೆ ಪ್ರಕಾಶ್ ವಿಜಯಂ ಸ್ಟಡಿ ಸರ್ಕಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದಿನ ಕ್ಲಾಸ್ದೊಳಗೆ ಸಿಗೋಣ್ರಿ. ಆದ್ರೆ ಯಾರ್ಯಾರ PC ಒಳಗೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿರಿ ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡ್ರಿ. ಎಷ್ಟಕ್ಕೆ ನಿಲ್ಬೋದು, 70 ನಿಲ್ಬೋದಾ, 75ಕ್ಕೆ ನಿಲ್ಬೋದು, ಕಟಾಪ 65, 60 ಕ್ಯಾಟಗರಿ ವೈಸ್ ಹೋಗ್ತದ ರೀ. ಅದು ಮಿನಿಮಮ್ ಏನಪ್ಪಾ ಅಂದ್ರೆ 70% ನಿನ್ನೆ ಪ್ರಶ್ನೆ ಪತ್ರಿಕೆ ಈಜಿ ಅದ ರೀ. ಯಾಕಂದ್ರೆ ನೋಡ್ರಿ HK ಮತ್ತು ನಾನ್ HK ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ರಿ. ಸೇಮ್ ಪ್ಯಾಟರ್ನ್ ಒಳಗೆ ಏನಪ್ಪಾ ಅಂದ್ರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡ್ಯಾರು, ಮುದ್ರಣ ಮಾಡ್ಯಾರ್ರಿ. ಅದಕ್ಕಾಗಿ ನಮ್ಮ ಕ್ಲಾಸನ್ನು ವಿಸಿಟ್ ಮಾಡ್ರಿ. ಹೇಳ್ತಾರೋ ಖರೆ ಹೇಳ್ತಾರ ಅಂತಕ್ಕಂಥ ಗೊತ್ತಾಕತ್ರಿ ನಮ್ಗೆ. ಅದಕ್ಕೆ 3ರಿಂದ 4 ಕ್ವಶನ್ ಬಂದ ನೋಡ್ರಿ. ಆ ಒಂದು ಕ್ಲಾಸ್ದೊಳಗ ಶಾರ್ಟ್ ವಿಡಿಯೋ ಭಾಳ ಮಾಡಿ ನೋಡ್ರಿ ಎಲ್ರಿ ಇನ್ಸ್ಟಾಗ್ರಾಮ್ದೊಳಗ. ಅಲ್ಲಿ ನೋಡ್ರಿ ಗ್ಯಾರಂಟಿ ನೀವು ಫಾಲೋ ಮಾಡ್ಕೋರಿ, ಕಾಮೆಂಟ್ ಮಾಡ್ರಿ. ಹೌದು ಸರ್ ನೀವು ಆ ಟಾಪಿಕ್ ಮೇಲೆ ಹೇಳಿದ್ರಿ, ಅದ ಟಾಪಿಕ್ ಏನಪ್ಪಾ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆ ನಾನು ಭಾಳ ಹೇಳಿಲ್ರಿ. ಅದನ್ನ ಈಗ ಮುಂದೆ ಹೆಂಗೆ ಕೇಳ್ಬೋದು, ಹೆಂಗೆ ಕೇಳಿದಾರ, ಇದೇ ಟಾಪಿಕ್ ಮೇಲೆ ಫೋಕಸ್ ಮಾಡ್ರಿ. ಕೇವಲ 6-7 ವಿಡಿಯೋದೊಳಗೆ 4 ಕ್ವಶನ್ ಬಂದಾವ್ರಿ. ಅದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಆಕತ್ರಿ. ಏನಪ್ಪಾ ಅಂದ್ರೆ ಪ್ರೋತ್ಸಾಹ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಇನ್ನೊಬ್ರಿಗೆ ಹೇಳ್ರಿ. ಧನ್ಯವಾದಗಳು, ನಮಸ್ಕಾರ.